ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದಿನನಿತ್ಯ ಹಾಲಿನ ಉತ್ಪನ್ನಗಳನ್ನು ವಾಹನಗಳಲ್ಲಿ ಸಾಗಾಣಿಕೆ ಮಾಡುತ್ತಿರುವ ಕಾರ್ಮಿಕರು, ವಾಹನ ಚಾಲಕರು ಯೋಗಕ್ಷೇಮ ಪ್ರಮುಖವಾಗಿದೆ ಎಂದು ಶಿಮುಲ್ ನಿರ್ದೇಶಕ ಬಿಸಿ ಸಂಜೀಮೂರ್ತಿ ಹೇಳಿದ್ದಾರೆ. ಅವರು ಚಳ್ಳಕೆರೆ ಮೊಳಕಾಲ್ಮೂರು ಹಿರಿಯೂರು ಭಾಗದ ನಂದಿನಿ ಹಾಲಿನ ಉಪವಿಭಾಗ ಚಳ್ಳಕೆರೆಯ ಕಚೇರಿಯಲ್ಲಿ ಹಾಲು, ಮೊಸರು, ಹಾಲಿನ ಉತ್ಪನ್ನಗಳು ಗುತ್ತಿಗೆ ಆಧಾರಿತ ವಾಹನಗಳ ಸಾಗಾಣಿಕೆ ಮಾಡುವ ವಾಹನದ ಮಾಲೀಕರು ಹಾಗೂ ಚಾಲಕರಿಗೆ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀಮೂರ್ತಿರವರು ಹೊಸ ವರ್ಷದ ಕ್ಯಾಲೆಂಡರ್ ವಿತರಿಸಿ ಮಾತನಾಡಿದರು. ಶಿಮುಲ್ನಿಂದ ಅವರಿಗೆ ನೂತನ ವರ್ಷದ ಕ್ಯಾಲೆಂಡರ್ ನೀಡಿ ಅವರೊಂದಿಗೆ ಚರ್ಚಿಸಿ ಕುಂದುಕೊರತೆಗಳ ಬಗ್ಗೆ ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಜಿಲ್ಲಾ ವ್ಯವಸ್ಥಾಪಕರಾದ ಹನುಮಂತಪ್ಪ, ಕಚೇರಿ ಉಪವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ತಾಲೂಕು ಮಾರ್ಕೆಟಿಂಗ್ ಇರ್ಫಾನ್, ಶ್ರೀಧರ್, ಮಾರ್ಗ ವಿಸ್ತರಣಾ ಅಧಿಕಾರಿಗಳಾದ ನಯಾಜ್ ಬೇಗ್, ಕೃಷ್ಣಕುಮಾರ್ ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅದಕ್ಕೆ ನಾನು ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ನೀವು ಕಾಂಟ್ರಾಕ್ಟ್ ಮೇಲೆ ಬರ್ಕೊಟ್ಟಿರ್ತೀರ, ನಮ್ಮ ಸಂಬಂಧಪಟ್ಟ ಹಾಲಿಗೆ ಸಂಬಂಧಪಟ್ಟಂತೆ ನಾವೇನೋ ಕೆಲಸ ಮಾಡೋದಿಲ್ಲ, ನಾವೇನಾದರೂ ಇದನ್ನೇ ಮಾಡೋದು ಅಂತಂದು ಹೇಳ್ತಾರೆ. ನಾಳೆ ಬೆಳಿಗ್ಗೆ ನೀವು ಏನಾದರೂ ಈ ಥರ ಯಾವುದಾನ ಬೇರೆ ಬೇರೆ ಆಗೋದು, ಯಾಕಂದರೆ ಈಗ ನಿಮಗೆ ಆಗದಿದ್ದರೂ ಭಾಳ ಜನ ಇರ್ತಾರೆ. ನೀವು ಟೆಂಡರ್ದಾರು ಕಾಂಪಿಟೇಟರ್ ಆಗಿರ್ತಾರೆ, ನಿಮ್ಮ ಕಾಂಪಿಟೇಟರ್ಸೇ ನೀವೇನೋ ಹಾಕ್ಕೊಂಡು ಬೇಕಾದ್ರೆ ನಮ್ಗೆ ಫೋಟೋ ಹೊಡೆದಾಕ್ತಾರೆ. ಮೊಬೈಲಲ್ಲಿ ನಾನು ಸುಮಾರು ಒಂದು 6-7 ತಿಂಗಳಿಂದ ಬರ್ತಾಯಿದ್ದಾರೆ. ಆಮೇಲೆ ನಮ್ಮ ಅಧಿಕಾರಿಗಳಿಗೂ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಏನು ನಿಮ್ಮ ಕಾಂಟ್ರಾಕ್ಟ್ ಕೆಲಸ ಏನಿದೆಯೋ ಆದಷ್ಟು ಅದರ ಕಡೆ ಗಮನ ಕೊಟ್ಟು ಅದರ ಟೈಮಿಂಗ್ನಲ್ಲಿ ಮತ್ತು ಬೇರೆ ವ್ಯವಹಾರಗಳಿಗೆ ಅವಕಾಶ ಇಲ್ದಂಗೆ ನೀವು ಮಾಡಿ. ಇಲ್ಲಾಂದ್ರೆ ಅದು ಏನಾಗುತ್ತೆ, ನಾಳೆ ಬೆಳಿಗ್ಗೆ ಹೆಚ್ಚು ಕಡಿಮೆ ಆದಾಗ ನಮ್ಮ ಸಂಸ್ಥೆಗೂ ಕೆಟ್ಟ ಹೆಸರು ಬರುತ್ತೆ, ನಿಮಗೂ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಗೆ ಎಲ್ಲಿ ಟೆಂಡರ್ ಹಾಕೋಕ್ಕೂ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ಇನ್ಮೇಲೆ ಏನು ನಮ್ಮಲ್ಲಿ ಟೆಂಡರ್ ಹಾಕಿ ನಮ್ಮಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರೋ, ನೀವು ಆ ಕೆಲಸನ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಕೆಲಸ ಮಾಡಿ. ಇನ್ನು ಸ್ವಂತದ್ದೇನ ಅದರಲ್ಲಿ ಇದ್ದರೆ ಮಾಡ್ಕೊಳ್ರಿ, ಬೇಡ ಅನ್ನೋದಿಲ್ಲ. ಆದರೆ ನೀವು ಮತ್ತೆ ಬೇರೆ ಬೇರೆ ಏನೋ ಮಧ್ಯಾಹ್ನ ಟೈಮ್ ಇಲ್ಲ ಅನ್ನೋದು, ಅದು ಕ್ಯಾಬ್ ತೆಗೆದಿಟ್ಟೋಗೋದು, ಕ್ಯಾಬ್ ತೆಗೆದಿಟ್ಟೋದು ಅಂದರೆ ಅದು ಉದ್ದೇಶ ಬೇರೆ ಇರ್ತದೆ. ಸುಮ್ಮನೆ ಡೈಲಿ CC ಮೇಲೆ ನಾವು ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಕ್ಯಾಪ್ ಹಾಕಿಲ್ಲ ಅಂದರೆ ಬಿಲ್ ನಿಲ್ಲಿಸಿಲ್ಲ. ನಮ್ಮ ಸಿಸ್ಟಮ್ ಮೇಲೆ ಅಷ್ಟೇ, ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನೀವು 10,000 ಕೊಟ್ಟು 9,000 ಕೊಟ್ಟು ಇಸ್ಕೊಂತಾರೆ ಅವರು. ನಾವು ಹಂಗೆ ಇರ್ಬೇಕು, ಅವ್ರು ಹಂಗೆ ಇರ್ಬೇಕು. ಯಾರು ಕ್ಯಾಪ್ ಇದ್ದಾರೆ, ನಮ್ಮ ಬ್ರ್ಯಾಂಡ್ ಇದ್ದಾರೆ, ಯಾರನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ತಕ್ಷಣ ನೀವು ಅದನ್ನು ಬಿಲ್ಗಳು ನಿಲ್ಲಿಸ್ಬೇಕು. ಆಮೇಲೆ ಯಾವುದೇ ಕಂಪ್ಲೇಂಟ್ ಬಂದು ಸರ್ ಇಮಿಡಿಯೇಟಾಗಿ ಅದನ್ನು ಅವ್ರಿಗೆ ನೋಟಿಸ್ ಕೊಡ್ರಿ, ಅವರು ಟೆಂಡರ್ ಕ್ಯಾನ್ಸಲ್ ಮಾಡಿ. ಆಮೇಲೆ ಯಾರ್ಯಾರು 2 ವರ್ಷದ ಅವಧಿಗೆ ಟೆಂಡರ್ ಹಾಕಿ ಮಧ್ಯದಲ್ಲಿ ಕಮ್ಮಿ ಆಯಿತು, ಲಾಸ್ ಆಯಿತು ಅಂತವ್ರಿಗೆ ಅವ್ರು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿಟ್ಟು ಅವ್ರು ಟೆಂಡರ್ ಹಾಕಿ ಕೊಡಬೇಡಿ. ಯಾಕಂದರೆ ಸುಮ್ಮನೆ ಅನಾವಶ್ಯಕವಾಗಿ KRL ಇದು ಸುಮ್ಮನೆ ಅನಾವಶ್ಯಕ ದೊಡ್ಡ